ನಮಗೆ ಸಿನಿಮಾ ಹೀರೋಗಳು ಬೇಡ, ಮತದಾರರೇ ನಮಗೆ ಹೀರೋಗಳು. ಅಮೃತ್ ದೇಸಾಯಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ನದಾಫ್. ಧಾರವಾಡ ತಾಲೂಕಿನ ಸುಪ್ರಸಿದ್ಧವಾದ ಗರ್ಗ ಗ್ರಾಮದ ಮಡಿವಾಳೇಶ್ವರ ಮಠದಲ್ಲಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕರಾದ ಅಮೃತ್ ದೇಸಾಯಿ ಅವರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರವನ್ನ ಅಮೃತ್ ದೇಸಾಯಿ ಗೆಳೆಯರ ಬಳಗದವರು ಆಯೋಜಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಮೃತ್ ದೇಸಾಯಿ ಅವರು, ನಮಗೆ ಯಾವುದೇ ಸಿನಿಮಾ ಹೀರೋಗಳು ಬೇಡ, ಮತದಾರರೇ ಹೀರೋಗಳು ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಿತ್ತೂರಿನ ಶಾಸಕ ಮಹಾಂತೇಶ್ ದೊಡ್ಡಗೌಡರ್, ಮಾಜಿ ಶಾಸಕಿ ಸೀಮಾ ಮಸೂತಿ, ಚಿತ್ರದುರ್ಗದ ಬಯಲು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ತವನಪ್ಪ ಅಷ್ಟಗಿ ಮತ್ತು ನುರಿತ ಆರೋಗ್ಯ ಅಧಿಕಾರಿಗಳು ಹಾಗೂ 10,000ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡರು. ಎಲ್ಲ ಜನರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದರು. ಏನಾಗತ್ತೆ ಅಂತ ಹೇಳಿ ನಂಬರ್ ಬರ್ಕೊಡ್ತಾರೆ. ಅದು ತಗೊಂಡು ಈಗ ನೋಡ್ರಿ, ಇದು 30 ಸೆಕೆಂಡ್ USFD ಅಪ್ಲೋಡ್. ಈಗ ಇಲ್ಲಿ ಇವ್ರಿಗೆ ಅಡ್ವಾಂಟೇಜ್ ಅಂದರೆ ಡೌಟ್ ಬಂತು, ಒಂದು ಕ್ಲಾಸ್ ನನ್ನ ಹತ್ರ ಕಲ್ಲುಡಿ 6 ಮಹಿಳೆಯರಲ್ಲಿ ಹೇಳಂತೆ ಉಪಹಾರದ ಒಂದು ಸೇವೆ ಈಗಾಗಲೇ ಪ್ರಾರಂಭವಾಗಿದೆ. ಆರೋಗ್ಯದ ತಪಾಸಣೆಯ ಮೂಲಕ ಈ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಏಕೈಕ ಸಾಗಲಿ ಇಂಥ ಅಮೂಲ್ಯವಾದ ಕಾರ್ಯಕ್ರಮಗಳು ಮೂಡಿ ಬರಲಿ, ಎಲ್ಲ ಸಾರ್ವಜನಿಕರಿಗೆ ಆರೋಗ್ಯ ಸುಭದ್ರತೆಯನ್ನು ಗುರು ಮಡಿವಾಳೇಶ್ವರ ನೀಡಲಿ ಅಂತ ಹೇಳಿ
ಹಾಲಿ ಶಾಸಕರಾದಂಥ ಅಮೃತ್ ದೇಸಾಯಿ ಅವರೇ, ಇನ್ನೊಬ್ಬರ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಹಂತೇಶ್ ಗೌಡಗೌಡ ಅವರೇ, ಉತ್ತರ ಕರ್ನಾಟಕದ ವೃಂದಗಳೇ, ಹಾಗೂ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರೇ ಇಂಗೋಳಮಠ ಅವರೇ, ಹಾಗೂ ನಮ್ಮ ಮಠದ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಅಶೋಕ್ ದೇಸಾಯಿ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಮಾರ್ಗದರ್ಶಕರೇ, ಗಣ್ಯಮಾನ್ಯರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ತಾಯಂದಿರೇ, ಗಣ್ಯ ವ್ಯಕ್ತಿಗಳೇ, ಹಾಗೂ ಎಲ್ಲ ನಮ್ಮ ಯುವ ಮೋರ್ಚಾ ತಂಡದ ಕಾರ್ಯಕ್ರಮ ಯುವಕರೇ, ಈ ಒಂದು ಸಂಕ್ಷಿಪ್ತವಾಗಿ ಈ ಒಂದು ಕಾರ್ಯಕ್ರಮ ಮಾತಾಡ್ತೇನೆ ನಾನು ಪ್ರಸ್ತಾವಕ್ಕೆ. ನೋಡಿ, ಈ ಒಂದು ಅಮೃತ್ ದೇಸಾಯಿ ಅವರ ಗೆಳೆಯರ ಬಳಗದ ದಿನದಂದು 14ನೇ ತಾರೀಕು ಪ್ರತಿಷ್ಠಿತ ಲಿಂಗಾಯತ್ ಟೌನ್ ಹಾಲ್ ಧಾರವಾಡದಲ್ಲಿ ವಿವಿಧ ಮಠಾಧೀಶರ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಉದಯ ಆಯಿತು. ಈ ಸಂಸ್ಥೆ ಉದಯ ಆಗಿಂದ ನಾವು ವಿವಿಧ ಈ ಸಂಸ್ಥೆಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದು. ಅದರಲ್ಲಿ ಮೊದಲಿಗೆ ನಮ್ಮ ಗರ ಗ್ರಾಮದಿಂದಲೇ ಈ ಒಂದು ಆರೋಗ್ಯ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ನಮ್ಮ ಗರ ಭಾಗದ ಎಲ್ಲ ಗೆಳೆಯರು ನಡೆಸಿಕೊಡ್ತಿದ್ರು. ತದನಂತರ ಈ ಧಾರವಾಡ ತಾಲೂಕಿನಾದ್ಯಂತ ಈ ಸಂಘವನ್ನು ವಿಸ್ತರಿಸಿ ನಮ್ಮ ತಾಲೂಕಿನಾದ್ಯಂತ ಈ ಸೇವಾ ಕಾರ್ಯನ ಮಾಡ್ತಾ ಬಂದಿದ್ದೇವೆ. ಏನೇನಂತಂದ್ರೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಉಚಿತ ಕಣ್ಣು ತಪಾಸಣೆ ಶಿಬಿರ ಮತ್ತು ಕೊರೋನಾ ಬಂದಂಥ ಸಮಯದಲ್ಲಿ ಕೊರೋನಾ ರೋಗಿಗಳಿಗೆ ಪ್ಲಾಸ್ಮಾ ಅನ್ನೋ ರಕ್ತದ ಗುಂಪನ್ನು ನಮ್ಮ ಈ ಸಂಸ್ಥೆಯಿಂದ ಕೊಟ್ಟಿದ್ದು ನಮಗೆ ಹೆಮ್ಮೆ ಅನಿಸ್ತದೆ. ಮತ್ತು ಇದಕ್ಕೆಲ್ಲ ನಮ್ಮ ಅಮೃತ್ ದೇಸಾಯಿ ಅವರು ಮಾರ್ಗದರ್ಶನ ಮತ್ತು ಇಲ್ಲೆಲ್ಲ ಕೂಡಿದಂಥ ಜನತೆ ಮಾರ್ಗದರ್ಶನದಿಂದ ಈ ಸಂಸ್ಥೆ ನಡೀತಾ ಇದೆ. ಹಾಗೂ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಅದಕ್ಕೆ ದೇಸಾಯಿ ಅವರ ಮೇಲೆ ಅಜ್ಜನ ಅನುಗ್ರಹ ಸಾಕಷ್ಟಿದೆ. ಅವರಿಗೆ ಈ ಎಲ್ಲ ಜನ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಅಜ್ಜವರ ಅನುಗ್ರಹದಿಂದ ಪ್ರಾಪ್ತ ಆಗೈತೆ ಅನ್ನೋ ಒಂದು ಅಭಿಪ್ರಾಯ. ಆಮೇಲೆ ಇನ್ನು ನಾವು ಇಷ್ಟೆಲ್ಲ ಜನರನ್ನು ಹೆಂಗೆ ನೋಡ್ತಾರೆ ಅಂತ ನಿಮಗೊಂದು ಸಮಸ್ಯೆ ಬರ್ತದೆ. ನಾವು ದಿವಸಕ್ಕೆ 30-40 ಅಗದಿ ಹೆಚ್ಚಾದ್ರೆ 50 ಪೇಷಂಟ್ ನೋಡೋಕ್ಕೆ ಸಾಧ್ಯ ಇದೆ. ಇಲ್ಲಿ ಸಾವಿರಾರು ಗಟ್ಟಲೆ ಪೇಷಂಟನ್ನು ಹೆಂಗೆ ನೋಡ್ತಾರಪ್ಪ ಅಂತ ಇವರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ನನಗೆ ಹೇಳ್ಬೇಕಂದ್ರೆ ಇದೊಂದು ಸ್ಕ್ರೀನಿಂಗ್ ಇದ್ದಂಗೆ. ಅಂದರೆ ನಮ್ಗೆ ಹಿಸ್ಟ್ರಿ ಅಂತೀವಿ, ಏನೇನು ತ್ರಾಸ ಆಗೈತೆ ಅಂತ ನಾವು ಕೇಳಿದರೆ ಅದರ ಮೇಲೆ ನಮಗೆ 60-70% ತನಕ, ಕೆಲವೊಂದು ರೋಗದಾಗ 90% ತನಕ ನಮಗೆ ಡಯಾಗ್ನೋಸಿಸ್ ಗೊತ್ತಾಗ್ತದೆ. ಅದಕ್ಕೆ ನುರಿತ ವೈದ್ಯರು ಅನ್ನೋದು ಮತ್ತೆ ಇಲ್ಲ ಅಂತಂದರೆ ಗುರ್ತ ಹೇಗಿಲ್ಲ. ಅದಕ್ಕೆ ಹಂಗೆ ಸ್ಕ್ರೀನಿಂಗ್ ಮಾಡಿ ಅವರಿಗೆಲ್ಲ ನಾವು ಡೈರೆಕ್ಷನ್ ಕೊಡ್ತೀವಿ, ಇದು ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂದರೆ ಯೋಗ್ಯ ಮಾರ್ಗದರ್ಶನ ಸಿಗ್ತದೆ. ಅದಲ್ಲ ಮತ್ತು ಎಷ್ಟೋ ಜನರಿಗೆ ಈಗಿಂದ ಈ ಡಾಕ್ಟರ್ ಫೀ ಎಲ್ಲ ನಮಗೆಲ್ಲ ಗೊತ್ತದೆ. ಅಗದಿ ಕಡಿಮೆ ಅಂದರೆ 250 ಇಲ್ಲಾಂದ್ರೆ 500 ಮೇಲೆ ಇರ್ತದೆ. ಅಷ್ಟೆಲ್ಲ ರೊಕ್ಕ ಕೊಟ್ಟು ತೋರಿಸ್ಕೊಳ್ಳುವಂಥ ನಮ್ಮ ಹಳ್ಳಿ ಜನರಿಗೆ ಸಾಧ್ಯ ಆಗ್ತಿರೋದು ಎಷ್ಟೋ ಬಡ ಜನರಿಗೆ. ಅದೆಲ್ಲ ಇಲ್ಲಿ ಉಚಿತವಾಗಿ ಆಗ್ತದೆ. ಅದೊಂದಲ್ಲದೆ ಈ ಔಷಧಗಳು ನಾನು ಲಿಸ್ಟ್ ನೋಡಿದೆ, ಪೇಷಂಟ್ ನೋಡೋಕೆ ಕೂತಿದ ಮೇಲೆ ಪ್ರತಿಯೊಂದು ಔಷಧ ಅವೈಲೇಬಲ್ ಅದ ಈಗ. ಪ್ರತಿಯೊಂದು ಅಂದರೆ ಒಂದು ಔಷಧ ಅಂಗಡಿನ ಇಲ್ಲಿ ಇಟ್ಟಂಗೆ ಅದು ಯಾವುದೂ ಔಷಧ ಮಲಾಮದಿಂದ ಹಿಡಿದು ಕಣ್ಣಾಗ ಹಾಕುವ ಒಂದು ಡ್ರಾಪ್ಸಿಂದ ಹಿಡಿದ ಗುಳಿಗೆ ಇಂಜೆಕ್ಷನ್ ಸಹಿತ ಮೊದಲು ಮಾಡಿ ಅವೈಲೇಬಲ್ ಮಾಡಿದ್ದು ಅತ್ಯಂತ ಸ್ತುತ್ಯವಾದಂಥ ಕಾರ್ಯ ಅನ್ನುವಂಥ ಒಂದು ಅಭಿಪ್ರಾಯ ನನ್ನದು. ಈ ರೀತಿ ಇಷ್ಟು ಒಂದು ಸುಸಜ್ಜಿತವಾಗಿ ಒಂದು ಈ ಪ್ರಮಾಣದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದು ಈಗ ನಂದು ಇದರೊಳಗೆ ನಮ್ಮ 10ನೇ ಸಲ ನಾನು ನೋಡ್ತಾ ಇದ್ದೀನಿ. ಇಂತಹ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ದೇಶದಿಂದ ಆಗಲಿ, ಅರ್ಜುನ ಅವನ ಅನುಗ್ರಹ ಅವ್ರ ಮೇಲೆ ಇರಲಿ, ಅವನು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡ್ತಾ ಹೋಗಲಿ ಅನ್ನುವಂಥ ಒಂದು ಮಾತನ್ನು ತಿಳಿಸಿ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ಶ್ರೀ ಅಮೃತ್ ದೇಸಾಯಿ ಅವರಿಗೆ, ಶ್ರೀ ಅಮೃತ್ ದೇಸಾಯಿ ಅವರಿಗೆ ಗತಿಗೆ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಸ್ಥಾನಿಕ ಶ್ರೀಗಳ ಪಾದಕ್ಕೆ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಭಾಗಕ್ಕೆ ವಿಶೇಷವಾಗಿ
ತಮ್ಮ ಕುಟುಂಬದ ವತಿಯಿಂದ ಹಲವಾರು ರೈತಾಪಿ ಕುಟುಂಬಗಳಿಗೆ ಆಶೀರ್ವಾದದಿಂದ ಶಾಸಕನಾದಂಥ ನನ್ನ ಆತ್ಮೀಯ ಸಹೋದರ ಮಿತ್ರ ಅಂತ ಅಮೃತಣ್ಣ ದೇಸಾಯಿ ಅವರೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ಎಲ್ಲ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ರಮಣ ಸರ್ ಅವರೇ, ಡಾಕ್ಟರ್ ದೇಶಪಾಂಡೆ ಅವರೇ, ಅವರುಗಳದ ಎಲ್ಲ ವೈದ್ಯಾಧಿಕಾರಿಗಳೇ, ನಿಗಮದ ಅಧ್ಯಕ್ಷರಾದಂಥ ಅಶ್ರೀ ಅವರೇ, ಈ ಭಾಗದ ಸಹೋದರಿ ಮಾಜಿ ಶಾಸಕರೇ, ವಿವಿಧ ಹಂತದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, BJP ಪಕ್ಷದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ಧಾರವಾಡ ಗ್ರಾಮೀಣ ಭಾಗದ ಅಮೃತಣ್ಣ ದೇಸಾಯಿಯವರ ಎಲ್ಲ ಅಭಿಮಾನಿಗಳೇ, ಹಿರಿಯರೇ, ಪತ್ರಕರ್ತ ಬಾಂಧವರಿಗೆ, ಸಹೋದರರಿಗೆ ಹಾಗೂ ವಿಶೇಷವಾಗಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ತಮ್ಮನ್ನ ತಾವು ತೊಡಗಿಸಲು ಆಗಮಿಸಿದಂಥ ಎಲ್ಲ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳೇ, ಡಾಕ್ಟರ್ಸ್ಗಳೇ, ವಿವಿಧ ಹಂತದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗವೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ, ಅಮೃತಣ್ಣ ದೇಸಾಯಿ ಬಗ್ಗೆ ಗದಗ ಒಳಗಡೆ ಬಂದ ಭಾಳ ಒಳ್ಳೆಯದಾಗ ಆ ಕುಟುಂಬ ಭಾಳ ದಾನ ಧರ್ಮವನ್ನು ಮಾಡ್ಯಂತ ಹೇಳಿದ್ರೆ ಹೆಂಗಾಕೈತಂದ್ರೆ, ಒಬ್ಬಾಕಿ ಮಗಳ ಭಾಳ ವರ್ಷದ ಮೇಲೆ ತವಮಣಿ ಬಂದಿಳಂತ. ತವಮಣಿ ಬಂದಾಗ ನಾ ಎಲ್ಲಿ ಬಂದಿದ್ದೀನಿ ಹೆಂಗಂದ್ರೆ ಎಲ್ಲವನ್ನ ಕಲ್ಪಮಾಡಿ ಅಷ್ಟು ಸಂತೋಷಿತವಾಗಿ ನಾನು ಹಾಡು ತಾಯಿ ಮುಂದೆ ಹೇಳ್ತೀನಿ. ಯಾವಾಗ ಗೊತ್ತೈತೆ ನಿನಗೆ, ನನಗಿಬ್ಬಗ ಅಣ್ಣ ತಮ್ಮ ಆದಾಗ, ರಾಮ ಲಕ್ಷ್ಮಣ ಇದ್ದಂಗೆ ಅದಾಗ ಅವು ಹೆಂಗೆ ನನಗೆ ನಡ್ಕೋತಂದ್ರೆ, ನಾ ಏನಾದ್ರೆ ಹೆಜ್ಜೆ ಕಿತ್ತಿತ್ತಂದ್ರೆ ಇಲ್ಲಾಗ ಹಳ್ಳ ತೊಡಗಿತಲ್ಲ ಅಂಥೇಳಿ ಅಷ್ಟು ನಾನು ಸೇವೆ ಮಾಡಿದಾಗ ಅಷ್ಟು ನನಗೆ ವಿಶೇಷವಂತ ಪ್ರೀತಿ ಕಾಳಜಿ ಮಾಡಿ ಗೌರವಿಸಿ ನನ್ನ ಭಾಳ ಇಬ್ಬರು ಅಣ್ಣ ತಮ್ಮ ಭಾಳ ಚೆನ್ನಾಗಿ ಗೊತ್ತಾಗಿತ್ತು. ಚಲೋ ಒಕ್ಕಲ್ತನ ಮಾಡಿದಾಗ ನೂಗಾಗಕ್ಕೆ ಹೊಲ ಅದ, ಒಳ್ಳೆ ಎತ್ತರ ನಿಂತಿಲ್ಲ, ಒಳ್ಳೆ ಭಾಳ ಚಲೋ. ಯಾವುದೇ ಪಕ್ಷ ಜಾತಿಗೆ ಮಾತಾಡಂಗಿಲ್ಲ, ಯಾಕೆ ಅವ್ರು ಮಾಡೋಕ್ಕಾಗಲಿಲ್ಲ? ಅಮೃತ ದೇಸಾಯಿಗಳ ಯಾಕೆ ಮಾಡಿದಂದ್ರೆ ಮಾಡ್ತಕ್ಕಂಥ ಇಚ್ಛೆದ ವಿಶೇಷವಾಗಿ ಪ್ರೀತಿ ರೈತರ ಜೊತೆಗೆ ಪ್ರೀತಿ ಇದ್ದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಏನಾದರೂ ಒಳ್ಳೇದಾಗಲಿ ಇದ್ದಂಥ ಅವಕಾಶನ ಸದ್ಬಳಕೆ ಮಾಡ್ಕೋಬೇಕಂತೇಳಿ ಇವತ್ತು ತುರ್ತು ಹಣದನ್ನ ಯೋಜನೆ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಇಡೀ ಜಿಲ್ಲೆಯಾದಂಥ ಜಲದಾಗ ಮುಖಾಂತರ ಭಾಳ ರೈತರಿಗೆ ಗೊತ್ತದ, ಸಾಮಾನ್ಯ ಹೆಣ್ಮಕ್ಳು ಗೊತ್ತದ. ಮನಿ ಒಳಗೆ ನೀರು ತಗೋಬೇಕಾದ್ರೆ ಏನು ತೊಂದರೆ ಅಂತ ನಮ್ಗೆ ಗೊತ್ತದ. ಒಂದು ಕೊಡ ನೀರು ತಗೋಬೇಕಾದ್ರೆ ಹೊಟ್ಟೆ ತುಂಬಿದಂಥ ಹೆಣ್ಮಕ್ಳು ಕೊಡ ಇಟ್ಕೊಂಡು ಹೋಗ್ತಕ್ಕಂಥ ಹಿಂದಿನ ನಿರ್ಮಾಣ ನೋಡಿ. ಇವತ್ತ ಕೇಂದ್ರ ಸರ್ಕಾರದ ಮಾನ್ಯ ಮೋದಿಯವರು, ರಾಜ್ಯ ಸರ್ಕಾರದ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಮ್ಮೆಲ್ಲ ಸಂಸದಂತ ಜೋಶಿ ಸಾಹೇಬ್ ಮತ್ತು ಅಮೃತ ದೇಸಾಯಿ ಜೊತೆಗೆ ಇವತ್ತ ಇಡೀ ಜಿಲ್ಲೆಯಂತ ಜಲಧಾರ ಮುಖಾಂತರ, ನೀರಿನ JJ ಮುಖಾಂತರ ಪ್ರತಿಯೊಂದು ಗ್ರಾಮಗಳಿಗೆ ಇವತ್ತ ಕುಡಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ನನಗನ್ಸದ. ಸ್ವಲ್ಪ ಇಲ್ಲಿ ಮಂತ್ರಿಗಳು, ಕೇಂದ್ರ ಸಚಿವರು ನಮ್ಮಲ್ಲಿ ಎಡಗಡೆ ನೋಡ್ತಾರೆ. ನಮ್ಮಲ್ಲಿ ಓಡ್ ಬಾಕಿಲ್ಲ, ನಾವು ಕೇಳ್ತಿದ್ದೇವೆ. ಇಲ್ಲಿ ಕನಿಷ್ಠ ಏನಿದ್ರು 2-3 ಕೋಟಿಯಿಂದ PUD ಓಡಿನ ಕೊಡ್ತಕ್ಕಂಥ ಕೆಲಸ, ಗ್ರಾಮೀಣ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇದೆ. ಇಂಥ ಸಂದರ್ಭ ಕೆಲಸ ಮಾಡ್ತಕ್ಕಂಥ ಇವತ್ತು ಸ್ನೇಹಿತ ಭಾಳ ಜನ ಮಾತಾಡ್ತಾರೆ, ಇಲ್ಲ ನೀವು ಅಮೃತ ದೇಸಾಯಿನ 4 ವರ್ಷ MLA ಮಾಡಿದ್ರಿ, ಏನಿದಾಗ ಅಂತ ಕೇಳ್ತಾರೆ. ಕೇಳಿದವ್ರು ಕೇಳ್ಬೇಕಾಗ್ತದೆ, ನೀವು ಎಲ್ಲಿದ್ದಾರೆ ಅಂತ ಕೇಳ್ತಕ್ಕಂಥ ಸಂದರ್ಭ, ನಾವು ಕೇಳ್ತಕ್ಕಂಥ ಸಂದರ್ಭ ಇರ್ತದೆ. ಒಮ್ಮೆ ಇದ್ದಂಥ ವಸ್ತುವನ್ನು ಭಾಳ ಪ್ರೀತಿ ಅಭಿಮಾನದಿಂದ ನಾವು ಅದನ್ನು ಬೆಳೆಸ್ಬೇಕಾಗ್ತದೆ, ಎತ್ತಕ್ಕೆ ಒಯ್ಬೇಕಾಗ್ತದೆ. ಎತ್ತಕ್ಕೆ ಹೋದಾಗ ಅದನ್ನ ಮಹತ್ವವನ್ನು ತಿಳ್ಕೊಬೇಕಾಗ್ತದೆ. ಗಂಧದ ಕಡಿಯನ್ನು ಎಷ್ಟು ತಿಳಿದ್ರು ಸಹಿತ 4 ಎತ್ತಕ್ಕೆ ಬರ್ತದೆ, ಗಂಧದನ್ನ ಬರ್ತದೆ. ಹಂಗೆ ದೇಸಾಯಿ ಮಣಿತನ ಎಷ್ಟು ತಿದ್ದಿದ್ರು ಸಹಿತ ವಿಶೇಷವಾಗಿ ಗಂಧದ ನಾತನ ಕೊಡ್ತಕ್ಕಂಥ ಕೆಲಸವನ್ನು ಆ ಮಣಿತನ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ಕಿತ್ತೂರು ಮತ್ತು ಗಂಧಕ್ಕೆ ಭಾಳ ಅನ್ಯೋನ್ಯವಾದ ಸಂಬಂಧ ನಮ್ಮದು. ತಾಯಿ ಚೆನ್ನಮ್ಮಾಜಿ ಆಡಳಿತದಲ್ಲಿ ಈ ಗುರುಗಳು ಆಶೀರ್ವಾದ ಮಾಡಿದಾಗ, ಬಂದಾಗ ಸಿಟ್ಟು ಮಾಡಿದಾಗ,
ಸಿಟ್ಟು ಮಾಡಿ ಮತ್ತೆ ಅದನ್ನ ಮುಕ್ತಿಯನ್ನು ಮಾಡ್ತಕ್ಕಂಥ ಕೆಲಸ ಹೇಗೆ ಮಾಡಿದ್ರೆ ಬಂಡವಾಳದ ಗುರುಗಳು ಮಾಡ್ತಕ್ಕಂಥ ಕೆಲಸ ಮಾಡಿ ನಾವು ಚೆನ್ನಮ್ಮಾಜಿ ಬೆಳಕನ್ನ ಕಾಣ್ಬೇಕಾದ್ರೆ ಈ ಗದಿಗೆ ಮುಖಾಂತರ ಚೆನ್ನಮ್ಮಾಜಿ ಆಡಳಿತ ನೋಡ್ತಕ್ಕಂಥ ಕೆಲಸ ಕಿತ್ತೂರಿನ ಭಾಗಿದಾಗ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಹೆಂಗೆ ನೋಡಿದ್ರೆ ನಾವು ಒಂದು ಕಿತ್ತು ಒಳಗೆ ನಾನು ಅಮೃತನ ಎಲ್ಲ ಕೂಡ ಸಚಿವ ಕೂಡ ಮಾನ್ಯ ಮುಖ್ಯಮಂತ್ರಿ ಕೂಡ ಹೋಗಿ ತಾಯಿ ಚೆನ್ನಮ್ಮಾಜಿ ಅಗಮಣಿಯನ್ನು ಕಟ್ಟಬೇಕಂತ ಕೇಳಿದ್ವಿ. ಅವಾಗ ಏನು ಹೇಳಿದ್ರಂದ್ರೆ ನೀವೇನಾಗ ಮಾಡಿ ಚೆನ್ನಮ್ಮಾಜಿ ಅಗಮಣಿಗೆ ನಾನು ಹಣವನ್ನು ಕೊಡ್ತೀನಿ, ಆದ್ರೆ ಮಡಿವಾಳ ಅಜ್ಜನ ಆಶೀರ್ವಾದ ತಗೊಂಡು ಗಂಗಾವದ ಮಡಿವಾಳ ಆಶೀರ್ವಾದ ತಗೊಂಡು ಅಲ್ಲಿ ಮೊದಲು ಏನಾದ್ರು ಮಾಡಿ ಆಮೇಲೆ ಚೆನ್ನಮ್ಮನ ಆಗಮನೆಯನ್ನು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಕಂತ ಹೇಳ್ತಕ್ಕಂಥ ಕೆಲಸ ಮಾನ್ಯ ಬೊಮ್ಮಾಯಿ ಸಾಹೇಬ್ ಹೇಳಿದ್ದಾರೆ. ಯಾಕಂದ್ರೆ ಅಧಿಕಾರದೊಳಗೆ ಈ ಗುರುಗಳು ನಮ್ಮ ಚೆನ್ನಮ್ಮಾಜಿ ತಾಯಿಯ ಗುರುಗಳು ಭಾಳ ಸಲ ನಾವು ಮಾತಾಡ್ತಾ ಇದ್ದೀವಿ. ಅಂದ್ರೆ ಮಠಕ್ಕೆ ಸರ್ಕಾರದ ಪ್ರಾಧಿಕಾರ ಮುಖಾಂತರ ಏನಾದ್ರು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಲೇಬೇಕಾಗಿತ್ತು. ಗುರುವಿನ ಒಂದು ಗೌರವಿಸ್ತಕ್ಕಂಥ ಗುರುವಿನ ಒಂದು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ತಾಯಿಗೆ ಆ ಬೆಳವಣಿಗೆಯನ್ನು ಆಗಲಿಕ್ಕೆ ಸಾಧ್ಯ ಆಗತ್ತೆ ಮಾತನ್ನು ಹೇಳುತ್ತಾ ಇಂದಿನ ಇತಿಹಾಸ ನನ್ನ ಮನೆ ಪ್ರಾಧಿಕಾರ ನಮ್ಮ ಕಿತ್ತೂರು ವಸ್ತುಗಳು ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ. ಚೆನ್ನಮ್ಮಾಜಿಯ ಒಂದೇನೋ ಮಡಿವಾಳ ಶೆಟ್ ಮಾಡ್ಕೊಂಡು ಬಂದಿದ್ದು ಒಳ್ಳೆ ಅದಕ್ಕೆ ಯಾವಾಗ ಮುಕ್ತಿ ಸಿಕ್ತಿತ್ತಂದ್ರೆ ದೊಡ್ಡ ದಿನ ಹೇಳಿದ್ವಿ ಇಲ್ಲ ಅಮೃತ ಅದಕ್ಕೊಂದು ಸಮಯ ಬರ್ತದ. ಆ ಸಮಯ ಬಂದಾಗ ತಾಯಿಯಲ್ಲಿ ಎಲ್ಲ ಮುಕ್ತಿಯಾಗಿ ಮತ್ತೆ ಒಳ್ಳೆ ಅಗಮಣಿಯನ್ನ ಕಟ್ತಕ್ಕಂಥ ಕೆಲಸ ಮಡಿವಾಳ ಹೇಳ್ತದೆ ಮಾತನ್ನ ಅಮೃತ ನನ್ನ ಮುಂದೆ ಹೇಳ್ತಕ್ಕಂಥ ಕೆಲಸ ಮಾಡಿ ಇವತ್ತು ಆ ಸಂದರ್ಭ ಬಂದ ಅಂದ್ರೆ ಮಡಿವಾಳ ಒಂದು ಆಶೀರ್ವಾದ ಮತ್ತೆ ಆ ಸಂಸ್ಥಾನ ಮೇಲೆ ತಾಯಿ ಚೆನ್ನಮ್ಮಾಜಿ ಮೇಲೆ ಆಗ್ತಕ್ಕಂಥ ಕೆಲಸ ಇವತ್ತು ಆಗ್ತಕ್ಕಂಥ ಕೆಲಸ ಇದೆ. ಅದಕ್ಕೆ ಈ ಒಂದು ಒಡನಾಟ ಕಿತ್ತೂರು ಮತ್ತು ಗದಗಿನ ಒಡನಾಟ ಬಹಳ ಇತಿಹಾಸದಿಂದ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ. ಅದಕ್ಕೆ ತಮ್ಮನ್ನೆಲ್ಲ ಒಂದೇ ಒಂದು ವಿನಂತಿ ಮುಖಾಂತರ ಕೇಳ್ತಕ್ಕಂಥ ಕೆಲಸ ಅಂದ್ರೆ ತಾವೆಲ್ಲ ಇವತ್ತು ಆರೋಗ್ಯ ಶಿಬಿರಕ್ಕೆ ಬಂದಿದ್ದೇವೆ. ಬಹಳ ಜನ ಪ್ರೀತಿಯಿಂದ ಅಮೃತನ ದೇಶವನ್ನು ಆಶೀರ್ವಾದ ಮಾಡಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಇಲ್ಲಿ ಕೆಲವು ನನಗನ್ನಿಸ್ತದೆ 5-6 ತಿಂಗಳೊಳಗೆ ಮತ್ತೆ ನೀವು ತೂಕ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ. ಆ ತೂಕ ಮಾಡ್ತಕ್ಕಂಥ ಸಂದರ್ಭದೊಳಗೆ ಇವತ್ತು ಕಳೆದ 4 ವರ್ಷದಿಂದ ತಮ್ಮ ಜೊತೆಗೆ ಇರ್ತಕ್ಕಂಥ ಒಡನಾಟ ತಮ್ಮ ಸೇವೆ ಬರ್ತಕ್ಕಂಥ ಮುಂದಿನ ನಿರ್ಮಾಣದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಹಲವಾರು ಯೋಜನೆ ತಂದು ಕೊಡ್ತಕ್ಕಂಥ ಯಾವ್ಯಾವ ಧೀಮಂತ ನಾಯಕರಿಗೆ ಅಮೃತ ದೇಸಾಯಿ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಬರ್ತಕ್ಕಂಥ 2023 ಇವತ್ತಿನ ಚಪ್ಪಾಳಿ ಶಿವಿಗೆ ಏನು ತೋರಿಸ್ಬೇಕಂದ್ರೆ ಮತದ ಡಬ್ಬಿಯೊಳಗೆ ಮತ್ತೆ ಕಮಲದ ದೂತದ ಮುಂದೆ ಅಮೃತ ದೇಸಾಯಿಗೆ ಮತವನ್ನ ಹಾಕಿದಾಗ ನಿಮ್ಮ ಪ್ರೀತಿ ಅಭಿಮಾನ ಬೆಳೀತಕ್ಕಂಥ ಕೆಲಸ ಆಗುತ್ತೆ ಮಾತನ್ನು ಹೇಳುತ್ತಾ ತಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಎಲ್ಲಿ ಮಠ ಅಮೃತನ ಮೇಲೆ ಇರ್ತದಲ್ಲ ಅವತ್ತ ಈ ಒಂದು ಭಾಗಕ್ಕೆ ಒಳ್ಳೇದಾಗ್ತದ. ಒಳ್ಳೇದನ್ನ ಕೆಲಸ ಮಾಡ್ತಕ್ಕಂಥ ಬಹಳ ಮುಕ್ತ ಮನಸ್ಸ ಒಂದು ಸಿಟ್ಟು ಬಂದು 2 ಮಾತಾಡಿ ಬೇದ್ ಬಿಡ್ತಾನ. ಪ್ರೀತಿ ಆದಾಗ ಎಲ್ಲವನ್ನೂ ತೆಗೆದುಕೊಟ್ಟು ಬಿಡ್ತಾನೆ. ಸಿಟ್ಟು ಬಂದು ಏನ್ ಮಾಡಕ್ ಬರ್ತಾರೆ ಪ್ರೀತಿ ಬಿಟ್ಟು ಬಂದಿಗೆ ದೋಸ್ತನ್ನು ನಿಂತಿರ್ತಾರೆ. ಅಷ್ಟ ಪ್ರೀತಿಯಿಂದ ನಾವು ಕೂಡಿ ಬಂದಿದ್ದೀವಿ. ಆ ಸ್ನೇಹಿತ ಮುಂದೋಗ್ಲಿ ಅವ್ರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಜೊತೆಗೆ ಒಳ್ಳೆಯ ಅಧಿಕಾರ ಸಂಪತ್ತನ್ನು ಕೊಟ್ಟ ತಮ್ಮೆಲ್ಲ ಸೇವೆ ಮಾಡತಕ್ಕಂಥ ಶಕ್ತಿ ಮಡಿವಾಳದ ಮತ್ತೆ ಅವ್ರಿಗೆ ಮಾಡಲಿ ಅಂತ ಹೇಳುತ್ತಾ ಏನಾದ್ರೂ ಮಾಡಿದ್ರೆ ಫಸ್ಟ್ ಗದಗ ಹೆಸರು ತಗೋತಾರೆ. ಏನು ಮಾಡಿದ್ರೆ ಫಸ್ಟ್ ಗದಗಕ್ಕೆ ಮಾಡಬೇಕು, ಭಾಗಕ್ಕೆ ಮಾಡ್ಬೇಕಂತೇಳಿ ಈ ಭಾಗದ ವಿಶೇಷ ಕೀರ್ತಿದೆ. ವಿಶೇಷ ಅಂತ ಕಿತ್ತು ಈ ಒಂದು ಧಾರವಾಡ ಗ್ರಾಮದ ಎಲ್ಲ ಮತದಾರ ಬಾಂಧವರ ಕಡೆ ಹಿರಿಯ ಕಡೆ ತಾಯಂದ್ರ ಕಡೆ ಪತ್ರಕರ್ತ ಬಾಂಧವರ ಕಡೆ ಒಂದೇ ಒಂದು ವಿನಂತಿ ಅಂದ್ರೆ ಮತ್ತೆ ಶ್ರೀಗಳ ಆಶೀರ್ವಾದ ಆಗಲಿ ಮಡಿವಾಳ ಆಶೀರ್ವಾದ ಆಗಲಿ ಬರ್ತಕ್ಕಂಥ 2023ಕ್ಕೆ ಮತ್ತೆ ನಿಮ್ಮ ಮುಂದೆ ಒಬ್ಬ ಧೀಮಂತ ನಾಯಕ ಮತ್ತೆ ಮಗಳಿ ಶಾಸಕನಾಗಲಿ ಅಂತ ಹೇಳಿ ಆ ಗದಿಗೆಯನ್ನು ಕೇಳ್ತಾ ಒಂದು 2 ಮಾತನ್ನು ಮುಗಿಸ್ತೀನಿ. ಜೈ ಮಾಡಬೇಕು. ಬೋಲೋ ಭಾಗವತ್ ಮಾತಾಕಿ. ಯಾಕೋ ಸೌಂಡ್ ಭಾಳ ಗದಗದ ಸೌಂಡ್ ಅಲ್ಲ ಮತ್ತು ಧಾರವಾಡ ಗ್ರಾಮೀಣದಲ್ಲ. ಏನು ಹೋಗ್ಬೇಕಂದ್ರೆ ಎಲ್ಲಿ ಮುಟ್ಟಬೇಕಂದ್ರೆ ಬೋಲೋ ಭಾಗವತ್ ಮಾತಾಕಿ, ಭಾಗವತ್ ಮಾತಾಕಿ. ಪೇಷಂಟ್ ಹಾಕೊಂಡವ್ರು ಅಂತ ಹೇಳಿ ಅದನ್ನ ಹೆಚ್ಚು ಮಾತಾಡಿದ್ರೆ 2 ಮಾತಾಡಿದ್ರೆ ಹೇಳಿ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಆರಾಧ್ಯ ದೈವ ಗುರು ಮಡವಾಳೇಶ್ವರರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ದಿನ ನನ್ನ ಗೆಳೆಯರ ಬಳಗದಿಂದ ಆಯೋಜಿಸಿದಂಥ ಅಮೃತ ಆರೋಗ್ಯ ಸೇವೆ. ಈ ಅಮೃತ ಆರೋಗ್ಯ ಸೇವೆ ಅಂದ್ರೆ ಖ್ಯಾತ ವೈದ್ಯರು ಸುಮಾರು 65ಕ್ಕೂ ಹೆಚ್ಚು ಖ್ಯಾತ ವೈದ್ಯರು ಸ್ಪೆಷಲಿಸ್ಟು, 70ಕ್ಕೂ ಹೆಚ್ಚು ಆಯುಷ್ ಡಾಕ್ಟರ್ಸು, ಟೋಟಲ್ಲು ಸಿವಿಲ್ ಹಾಗೂ ಸರ್ಕಾರಿ ಡಾಕ್ಟರ್ ಇಟ್ಕೊಂಡು 150ಕ್ಕೂ ಹೆಚ್ಚು ಡಾಕ್ಟರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಗೆಳೆಯರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು
ಪ್ರತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮಿತ್ರರು, ಕ್ರಿಯಾಶೀಲ ಶಾಸಕರು, ನನಗೆ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡಲಿಕ್ಕೆ ಬರೀ ಕಿತ್ತೂರು ಕ್ಷೇತ್ರ ಅಷ್ಟೇ ಅಲ್ಲ, ಧಾರವಾಡ 71 ಯಾವ್ದಾರು ಫೈಲಲ್ಲಿ ಓದತ್ತಂದ್ರೆ ಅವರ ಅದನ್ನು ಫೈಲ್ ಮೂವ್ಮೆಂಟ್ ಮಾಡಿ ಬಂದು ಹೇಳುವಂಥ ವ್ಯಕ್ತಿ ಆತ್ಮೀಯ ಸ್ನೇಹಿತರಾದ್ರೆ ಮತ್ತೆ ತೊಡಗೋದು ಅಂತ ಮತ್ತೆ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ಕ್ಯಾಂಪ್ಗೆ ಪ್ರೇರಣೆಯಾದಂಥ ನಮ್ಮ ಹಿರಿಯರ ಮಾರ್ಗದರ್ಶಕರಾದಂಥ ಡಾಕ್ಟರ್ ಎಸ್ ಆರ್ ಅಮಂಗೌಡರು ಸಾಹೇಬ್ರೆ ಮತ್ತು ಅತ್ಯುತ್ತಮವಾಗಿ ತಮ್ಮ ತಂಡದೊಂದಿಗೆ ಈ ಒಂದು ಶಿಬಿರವನ್ನು ಆಯೋಜಿಸಿದಂಥ ಹಿರಿಯವರೇ, ಇವತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಮೊದಲ ಬಾರಿಗೆ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಿದಂಥ ಹಿರಿಯರಾದಂಥ ಡಾಕ್ಟರ್ ದುರ್ಗಾಣಿ ಸರೇ ಹಾಗೂ ಇನ್ನೋರ್ವ ಹಿರಿಯರು ಖ್ಯಾತ ವೈದ್ಯರು, ಅವರು ಸಹಿತ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ ಒಂದು ಮನವಿ ಮೇರೆಗೆ ಎಲ್ಲ ಈ ಜನರಿಗೆ ಸೇವೆ ಮಾಡಲಿಕ್ಕೆ ಬಂದಂಥ ಡಾಕ್ಟರ್ ಕ್ರಾಂತಿಕಿರಣ್ ಅವರೇ, ಇರ್ಕಲ್ರವರೇ ಹಾಗೂ ಮಾಜಿ ಶಾಸಕರ ಸಹೋದರಿ ಅಂತ ಸೀಮಕ್ಕ ಮಸೂತಿಯವರೇ, ದೊಣಪಣ್ಣ ಅಶ್ಗಿಯವರೇ, ಈ ಎಲ್ಲ ಒಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ನಮ್ಮ ಡಾಕ್ಟರ್ ಅಮಿತ್ ರವರೇ, ಸಾನಿಕೊಪ್ರವರೇ, ಗಜಪತಿ ಅವರೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಖ್ಯಾತ ವೈದ್ಯರೇ, ಇಲ್ಲಿ ನೆರವೇರಿದಂಥ ಯಾವತ್ತು ಆತ್ಮೀಯ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಗುರು ಹಿರಿಯರೇ, ತಾಯಂದಿರೇ, ಇವತ್ತು ಪ್ರತಿ ವರ್ಷ ನನ್ನ ಒಂದು ಹುಟ್ಟುಹಬ್ಬದ ದಿನ, ಜನ್ಮದಿನ ವಿಶೇಷವಾಗಿ ಆಚರಣೆ ಮಾಡೋದು, ಜನರ ಸೇವೆಯನ್ನು ಮಾಡೋದು ನಮ್ಮ ಗೆಳೆಯರ ಬಳಗದ ಕೆಲಸ. ಒಂದು 6-7 ದಿನದಿಂದ ಒಂದಿಷ್ಟು ಯುವಕರು ಫೋನು ಮಾಡಿದ್ರು, ನನ್ನ ಕಡೆ ಬಂದರು. ನಿಮ್ಮ ಹುಟ್ಟಿದಪ್ಪ ಹಿಂಗೆ ಮಾಡೋಣ್ರಿ, ಒಂದು 50,000 ಜನ ಸೇರಿಸೋನು, ಸಿನಿಮಾ ಹೀರೋನ್ ಕರೆಸೋನು, ಸಿನಿಮಾ ಹೀರೋನ್ ಕರೆಸಿ ಹಾಡು ಹಾಡ್ಸೋನು, ಎಲ್ಲರಿಗೂ ಮನರಂಜನೆ ಮಾಡೋನು ಅಂತ ಹೇಳಿದ್ರು. ಆ ಹೀರೋ ನೀವೇ ಕಳ್ಸಾಕೈತಿ ರೂಪ ಅಂತ ಇಲ್ರಿ, ಮತ್ತೆ ಜನ ಖುಷಿ ಆಕೈತೆ ಅಂದ್ಕೊಳ್ಳಿ. ನಮಗೆ ಆ ಹೀರೋ ಅಲ್ಪ, ಈ ಜನರು ನಮಗೆ ಹೀರೋ ಅಂತ ನಾ ಹೇಳಿದೆ. ಈ ಜನರು ನಮ್ಗೆ ಹೀರೋ, ನಮ್ಮ ಹೀರೋಗಳು ಆರೋಗ್ಯವಾಗಿರಬೇಕು, ಅದ್ರ ಬಗ್ಗೆ ವಿಚಾರ ಮಾಡಿ. ಇದ್ದಾಗ ನಮ್ಮ ಆರೋಗ್ಯ ಗೆಳೆಯರವರು ಬೆಳೆದವರು ನಮ್ಮ ಹೀರೋಗಳನ್ನ ನಾವು ಚೆನ್ನಾಗಿರ್ಬೇಕಂದ್ರೆ ಈ ಸೂಪರ್ ಹೀರೋಗಳು ಇಲ್ಲಿ ಬರಬೇಕು ಅಂತ ಮಾತನ್ನು ಹೇಳಿದ್ದಾರೆ. ನಮ್ಮಂತ ಎಲ್ಲ ಸೂಪರ್ ಹೀರೋಗಳು ಸಹಿತ ನಮ್ಮಲ್ಲಿ ಒಂದು ಅಜ್ಜನ ಆಶೀರ್ವಾದದಿಂದ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸಿ ಬಯಸ್ತೇನೆ. ಇವತ್ತು ನಾನು ಯಾವುದೇ ಅಭಿವೃದ್ಧಿ ಬಗ್ಗೆ ಮಾತಾಡೋದು, ಅದಕ್ಕೊಂದು ವೇದಿಕೆ ಬೇರೆ. ಸುಪ್ರೀಂ ಹೇಳೋದು, ಈಗಾಗಲೇ ನಮ್ಮ ಮಿತ್ರರು ಶಾಸಕರಾದಂಥ ಮಾಂತೇಶ್ ದೊಡ್ಡಗೌಡರು ಹೇಳಿದ್ರು, ಇದೇ ಮಂತ್ರಿಗಳು ಯಡಿಯೂರಪ್ಪನವರು ಬಂದು ಶೀಘ್ರದಲ್ಲಿ ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಈ ಆರೋಗ್ಯ ಶಿಬಿರದಲ್ಲಿ ಕರೆಯನ್ನು ಕೊಟ್ಟಿದ್ದೆ. ಬರೀ ಇದು BJP ಅವರಿಗೆ ಅಲ್ಪ, ಇದು ಎಲ್ಲರನ್ನೂ ಕರ್ಕೊಂಬರ್ರಿ, ನಮ್ಮ ವಿರೋಧಿಗಳನ್ನ ಕರ್ಕೊಂಬರ್ರಿ. ಅವ್ರ ಆರೋಗ್ಯ ಗಟ್ಟಿದ್ರೆ ನಮ್ಮ ವಿರೋಧ ಮಾಡಕ್ಕೆ ಅವ್ರಿಗೆ ಶಕ್ತಿ ಬರ್ತೈತಿ. ಅವ್ರ ಆರೋಗ್ಯ ಗಟ್ಟಿ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತ ನಮಗ ಇದನ್ನ ಅಗದಿ ದೊಡ್ಡ ಮಾತಾಡಿದ್ವಿ, ಎಲ್ಲರೂ ಗಟ್ಟಿ ಇದೀವಿ. ಆಮೇಲೆ ಗೆಳೆಯರು ಬೆಳೆದು ತಲೆ ಕರ್ಕೊಂಡು ಕುಂತೀವಿ. ನಾವು ಎಲ್ಲ ಹೇಳಿದ್ವಿ, ಡಾಕ್ಟರ್ಗಳು ಹೇಳ್ತಿರೋದು ಅಂತೇಳಿ. ಜಮ್ಗಿ ಸರಿ ಓದಿ ಸಂಡೆ ಮಾಡಿಬಿಡೋಕಿಲ್ಲ ಅಮೃತಂದ್ರೆ ಸರ ಹೆಂಗಾರ ಮರ್ಯಾದೆ ಪ್ರಶ್ನೆ ಇದೆ ಅಂತಂದ್ರೆ ಆಯ್ತು ಅಡ್ಡಿ ಮಾಡೋದು. ಆಮೇಲೆ ಪ್ರಕಾಶ್ ರಾಮನ್ ಗೌಡ್ರು, ನಾವು ಅಮಿತ್ ಅವ್ರು ಎಲ್ಲರೂ ಕೂಡಿ ಹೋಗಿ ಡಿಸ್ಕಸ್ ಮಾಡಿದಾಗ ಬರೀ 3 ತಾಸಿನಾಗ ಇಷ್ಟೊಂದು ವೈದ್ಯರನ್ನು ಒಂದು ವೇದಿಕೆಯಲ್ಲಿ ಒಂದು ಸೂರ್ಯನಡಿಯಲ್ಲಿ ಇವತ್ತ ಕೂಡಿಸಿದ್ದಾರಂದ್ರೆ ಆ ಮಡವಾಳಕಿನ ಒಂದು ಆಶೀರ್ವಾದ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಇವತ್ತು ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೇನೆ. ಎಲ್ಲ ಇವತ್ತು ಈಗಾಗಲೇ ನನಗಂದಾಜು ಒಂದು 5,000ಕ್ಕೂ ಹೆಚ್ಚು ಪೇಷಂಟ್ಗಳು ಈಗ ರಿಜಿಸ್ಟ್ರೇಷನ್ ಆಗಿರ್ಬೇಕು, ತಪಾಸಣೆಗೆ ಆಗಿರ್ಬೇಕು. ಇನ್ನೂ ಸಹಿತ ಅವರು ಡಾಕ್ಟರ್ಗಾಗಿ ಬೇಕಲ್ಲ, ಒಂದು ಪೇಷಂಟ್ ನೋಡೋದು ಮುಖ್ಯತೆ, ನಮಗೇನು ಮುಖ್ಯ ಇಲ್ಲ ಅಂತೇಳಿ ಅವರಿಗೆ ಅನುವು ಮಾಡಿಕೊಡೋಣ. ಎಲ್ಲರೂ ಸಹಿತ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿ ಇಲ್ಲಿ ಉಚಿತವಾಗಿ ಔಷಧಿಗಳನ್ನು ಸಹಿತ ವಿತರಣೆ ಮಾಡ್ತಾ ಇದ್ದಾರೆ ಗೆಳೆಯರ ಬಳಗದಿಂದ. ಅದನ್ನು ತೆಗೆದುಕೊಂಡು ಅಜ್ಜನ ಆಶೀರ್ವಾದ ತೆಗೆದುಕೊಂಡು ಮಹಾಪ್ರಸಾದ ಸೇವನೆ ಮಾಡಿ ತಾವು ಹೋಗ್ಬೇಕು. ಯಾಕಂದ್ರೆ ಔಷಧ ಗುಳಿಗಿಂತನೂ ಹೆಚ್ಚಿನ ಶಕ್ತಿ ಕೊಡೋದು ನಿಮಗೆ ಮಡವಾಳಜ್ಜನ ಹುಗ್ಗಿ ಅಂತನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಮಡವಾಳಜ್ಜನ ಹುಗ್ಗಿ ತಿಂದ್ರೆ ಇವತ್ತ ನಮ್ಮ ಅಜ್ಜಿ AB ದೇಸಾಯಿ ಅವ್ವಾರು 99 ವರ್ಷ, ಮುಂದಿನ ವರ್ಷ ಶತಾಯುಷಿ ಆಗ್ತಾರ. ಅವ್ರು ಶತಾಯುಷಿ ಆಗ ಕಾರಣ ಅಂದ್ರೆ ದಿನ ಮಧ್ಯಾಹ್ನ ಮಠದ ಸಾರನ್ನ ಉಣ್ತಾರವ್ರು. ಮಠದ ಸಾರನ್ನು ಉಣ್ತಾರ. ಅವ್ರಿಗೆ ಯಾವುದೇ BP ಇಲ್ಲ, ಯಾವುದೇ ಶುಗರ್ ಇಲ್ಲ. ಯಾಕಂದ್ರೆ ಜಮ್ಗಿ ಡಾಕ್ಟರ್ ಕಡೆ ನಾವು ಕರ್ಕೊಂಡು ಹೋಗ್ತಿದ್ದೇವೆ. ಅವ್ರನ್ನ ಸಾಮಾನ್ಯಕ್ಕೆ ಏನ್ ಮಾಡಕ್ ಹೋಗ್ಬಿಟ್ರಿ, ಮಠ ಸಾರು ತಿನ್ನಿಸ್ಬಿಟ್ರು ಸಾಕು ಅಂದ್ರೆ ಸರ್ ನೀವು
ಆರಾಮಿರ್ತಾರಂತೆ. ಇಷ್ಟೊಂದು ಈ ಒಂದು ಪುಣ್ಯ ಭೂಮಿಯಲ್ಲಿ ಶಕ್ತಿ ಇದೆ. ಈ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿದ್ದು ನಾವು ಹಿಂದಿನ ಜನ್ಮದ ಪುಣ್ಯ ಅಂತ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇದ್ರ ಒಟ್ಟಿಗೆ ಇನ್ನೂ ಒಂದು ಮಾತನ್ನು ಹೇಳಿ ಬಯಸ್ತೇನೆ. ಈಗೇನೋ ಕಿತ್ತೂರಕ್ಕೆ ಅಂತ ಶಾಪ ಹಾಕಿಕೊಂಡು ನಿಮ್ಗೆಲ್ಲ ಗೊತ್ತೈತಿ. ಅಲ್ಲಿ ಶಾಪ ಹಾಕಿಕೊಂಡು ಹಂಗಕ್ಕೆ ದೇಸಾರಿಗೆ ಆಶೀರ್ವಾದ ಮಾಡಿದ್ದು, ಅದಕ್ಕೆ ನಾವೆಲ್ಲರೂ ಬದುಕೊಂಡಿವಿ, ಗೌರವದಿಂದ ಬದುಕಿದ್ದೇವೆ ಅನ್ನುವಂಥ ಮಾತನ್ನು ಕಿತ್ತೂರ ಶಾಪ ಹಾಕಿದ್ದ ಅವ ಮಡವಾಳ ಅಂತ ಅದು ಶಾಪ ಮುಗಿಸಿಗೂ ಸಹಿತ ಸಮಯವನ್ನು ಕೊಟ್ಟಿದ್ದ. ಯಾವಾಗಿದ್ರು ಗುರುವಿನ ಕೆಂಗಣಿ ಗುರಿ ಆದ್ರೆ 8 ತಲೆಮಾರ ಶಾಪ ಇರ್ತೈತೆ ಅನ್ನೋದು ಎಲ್ಲರೂ ಪಂಡಿತರು ಹೇಳ್ತಾರೆ. ಡಾಕ್ಟರ್ ರಾಮನಗೌಡರಿಗೆ ಗೊತ್ತಿರ್ಬೇಕಾದ್ರು. ಈಗ ಮತ್ತ ಆ ಕಿತ್ತೂರು ನಾಡು ಒಂದು ದಿನ ಕಟ್ಟತಾರ ಅನ್ನುವಂಥ ಮಾತನ್ನು ಸಹಿತ ಮಡವಾಳ ಆಡಿ ಹೋಗಿದ್ದ. ಇವತ್ತು ನೂರಾರು ಕೋಟಿ ಅನುದಾನವನ್ನ ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ಗಂಟು ಬಿದ್ದು ನನ್ನೂ ಸಹಿತ ಕರ್ಕೊಂಡು ಹೋಗಿ ಆ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮನ ಕೋಟೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂತ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ಮಾತೇಶ್ ದೊಡ್ಡಗೌಡ್ರು ಅನ್ನುವಂಥ ಅವಾಗ ನಾನು ಹೇಳಿದೆ, ಮಾತೇಶ್ ದೊಡ್ಡಗೌಡ್ರ ಈ ಕೋಟೆ ಕಟ್ಟಾಕ ಕಸರತ್ ಮಾಡಕತ್ರಿ ನೀವು ಹಾಕತ್ತೀನಿ ಅಂತ ಕೇಳಿದ್ನೆ. ಆಮೇಲೆ ಯಾಕ್ರಿ ಅಂತಂದ್ರು. ಇಲ್ರಿ ಅಂತ ಬೇಜಾರಾಗಿ ಬಂದನು ಅಂತಂದ. ಆಮೇಲೆ ನಮ್ಮ ತಂದೆಯವರು ಕೇಳಿದೆ. ತಂದೆಯವರು ಕೇಳಿದಾಗ ಅವ್ರು ಹೇಳಿದರು, ಕಿತ್ತೂರು ಶಾಪ ಮುಕ್ತ ಆಗುವಂತ ಸಮಯ ಬಂದೈತಿ, ಅದಕ್ಕೆ ಅಲ್ಲಿ ಕೋಟೆ ಕಟ್ಟುವಂತ ವ್ಯವಸ್ಥೆ ನಡೆದೈತಿ ಅನ್ನುವಂತ ಮಾತನ್ನು ಹೇಳಿದ್ರು. ಆ ಪುಣ್ಯದ ಕೆಲಸ ಮಾತೇಶ್ ದೊಡ್ಡಗೌಡರ ಕೈಲಿ ಆಗ್ತದೆ, ಅದು ನಮ್ಮ ಮಿತ್ರನ ಕೈಲಿ ಆಗ್ತದೆ, ನನಗೆ ಇಷ್ಟೊಂದು ಸಂತೋಷ ಅಂತ ಅನಿಸ್ತಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಮಡವಾಳತ ನಮ್ಮೆಲ್ಲರಿಗೂ ಸಹಿತ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದಯಪಾಲಿಸಲಿ ಅಂತ ಹೇಳಿ ಇದೇ ಒಂದು ಸಂದರ್ಭದಲ್ಲಿ ನವೆಂಬರ್ 24ರಂದು 6ನೇ ವರ್ಷದ ಉಳಿವಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ತಾವು ಎಲ್ಲರೂ ಸಹಿತ ಭಾಗವಹಿಸಿ ಮಡವಾಳ ಜನ ಹಾಗೂ ಉಳಿವಿ ಚನ್ನಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.